Look at Kanakadasa, look at Purandaradasa, look at all. There are many yogis, many enlightened beings in the Muslim variety also. There are a lot of Muslims who are enlightened. We have Kabir on one side. He is an enlightened being. He is a Muslim. So look at all that. ಈಗ ನಿಮ್ಮ ಜಾತಿ ನಿಮ್ಮ ಮಡಿ ಮೇಲೆ ಏನಾಯ್ತು ಕಬೀರ್ ಮುಂದೆ ನೋಡಿದಾಗ? Look at that. Look at all that ಮಡಿ ಮೇಲ್ಗೆ. ಇದೆಲ್ಲ ಮೈಂಡ್ ಸೆಟ್. So with this kind of a mindset, do you think you are eligible for enlightenment? ಕ್ವಶನ್ ಮಾರ್ಕ್. ನಾನೇನು ಹೇಳ್ತಾ ಇಲ್ಲ. ನಾನು 4 ವಿಚಾರಗಳನ್ನು ನಿಮಗೆ ಮುಂದೆ ಇಟ್ಬಿಟ್ಟಿದ್ದೀನಿ. A, B, C and finally D. These are the 4 categories of people I have in front of me. Now, under what pretext can mother give you enlightenment? ಎಲ್ಲ ಸ್ವಲ್ಪ ಅಳದು ಸುರಿದು ಮಾಡಿ ನಾನು ಇದನ್ನೇ ಹೇಳ್ತಾ ಇರೋದು. ಜ್ಞಾಪಿಸ್ಕೊಳ್ಳಿ, 8 ವರ್ಷದವರೆಗೂ, ನೀವು ಬಾಲ್ಯದಿಂದ 8 ವರ್ಷದವರೆಗೂ ಮುಗ್ಧತನ ಇತ್ತು. ಅಲ್ಲಿ ಏನು ನಿಮಗೆ ಜಾತಿ ಗೀತಿ ಗೊತ್ತಿರಲಿಲ್ಲ, ಅಲ್ಲಿ ಏನು ಭಾಷೆ ಗೀಷೆ ಗೊತ್ತಿರಲಿಲ್ಲ. ಅಥವಾ ನೀವು ಹೋಗಿ ಅಪ್ಪ ಅಮ್ಮನ್ನ ಹೊರಡ ಹೋಗ್ತಿದ್ದೀನಿ ಅಂದರೆ ಒಂದು 10 ಪೈಸಾನೋ 1 ರೂಪಾಯೋ ಮ್ಯಾಕ್ಸಿಮಮ್ 8 ಆಣಿ ಕೊಟ್ಟು ಕಳಿಸೋರು. ಮಗ ಒಂಚೂರು ತೊಗೊಂಡು ಏನಾದ್ರು ಬಾ, ಅಲ್ಲ ಒಂದು ಬಿಸ್ಕೆಟ್ ತಿಂತೀನಿ, ಒಂದು ಪೆಪ್ಪರ್ಮೆಂಟ್ ತಿಂತೀನಿ ಅದು ನೀನು ಹೇಳ್ತಾ ಇಲ್ಲ, ಅವರಿಲ್ಲ ಕೊಟ್ಟು ಕಳಿಸೋರು. ಆ್ಯಂಡ್ ತೃಪ್ತಿ, ಆ 8 ಆಣಿಗೆ ಅಷ್ಟು ತೃಪ್ತಿ ಇತ್ತು, ನಿಮಗೆ ಮುಗ್ಧತನ ಇತ್ತು. So your father and mother gave you all these things because you were innocent. ಆ ಇನ್ನೋಸೆನ್ಸಲ್ಲಿ ಇವರು ಓನ್ಲಿ ಟೆಲ್ಲಿಂಗ್, ಅವರು ಸೇವೆ ಮಾಡಲಿಲ್ಲ, ಅವ್ರಿಗೆ ಬಡತನ ಇದ್ದು, ಅವ್ರು ನನಗೆ ಶಾಲೆಗೆ ಓದಿಸ್ಲಿಲ್ಲ, ಅದು ಓದಿಸ್ಲಿಲ್ಲ, ಇದು ಓದಿಸ್ಲಿಲ್ಲ. ಏನು ಬದನೆಕಾಯಿ ಓದಿಸ್ಲಿಲ್ಲ ರೀ ನಿಮ್ಮನ್ನು, 3 ಹೊತ್ತು ಊಟ ಹಾಕಿದ್ರಲ್ಲ, ಅದಕ್ಕಿಂತ ಏನು ಬೇಕು ಅಂತ ನಾನು. ಆ ಊಟನೇ ಪುಷ್ಟಿಕರವಾಗಿ ತುಷ್ಟಿಕರವಾಗಿ ಇತ್ತು ನಿಮಗೆ. It is that food energy which gave you. Today you are alive because of that. Today you are only cribbing because your father and mother never gave you money. ಹಾಗೇನಾದ್ರು ನಿಮ್ಮ ಹೊಟ್ಟೆ ಪಾಡಿಗೆ ಅಷ್ಟು ಕಷ್ಟದಲ್ಲೇ ಅವ್ರು ನಿಮ್ಮನ್ನು ಬೆಳೆಸಿದ್ರು ಕೂಡ ಒಂದು ದಿವಸ ಏನು ಕೆಟ್ಟ ಬುದ್ಧಿ ಏನು ಹೇಳ್ಕೊಡ್ಲಿಲ್ಲಲ್ವ ನಿಮಗೆ. You are only a sort of embodiment of awareness. ಆ ವಯಸ್ಸಲ್ಲಿ ಎಷ್ಟು ಅವೇರ್ನೆಸ್ ಬೇಕಾಗಿತ್ತೋ ಅಷ್ಟು ಅವೇರ್ನೆಸ್ ಇತ್ತು. You had that kind of an awareness. ಆ ಸಮಯಕ್ಕೆ ಆ ಕಾಲಕ್ಕೆ ತಕ್ಕಂತೆ ಎಚ್ಚರಿಕೆ ಇತ್ತು, ಆ ತಕ್ಕಂತೆ ಜಾಗ್ರತೆ ಇತ್ತು. ಆದರೂ ಪ್ರೀತಿ ಪ್ರೇಮ ವಿಶ್ವಾಸ ಕರ್ಕೊಳ್ಳಿಲ್ಲ ನೀವು. ಅದೇ ಸಂಸ್ಕಾರ, ದ್ಯಾಟ್ ಇಸ್ ತಳಿ, ಅದೇ ಸಂಸ್ಕಾರ. ಯಾವ ನನ್ನ ಮಗನೂ ನಿಮಗೆ ಹೇಳ್ಕೊಟ್ಟಿಲ್ಲ, ನಿಮ್ಮ ತಂದೆ ಸರಿ ಇಲ್ಲ, ನಿಮ್ಮ ತಾಯಿ ಸರಿ ಇಲ್ಲ, ಯಾರೂ ಹೇಳ್ಕೊಡ್ಲಿಲ್ಲ, ಆ ರೀತಿ ಬೋಧನೆ ಮಾಡಲಿಲ್ಲ. ಅದನ್ನೇ ನೀವು 4 ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಗೆ ಯಾರು ನಿಮ್ಮನ್ನು ಕೆಟ್ಟದ್ದು ಮಾಡಿ ನಿನ್ನ ಮಗ ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತ ಆ 8 ವರ್ಷದ ವಯಸ್ಸಲ್ಲಿ ಏನಾದ್ರು ಹೇಳ್ಕೊಡ್ತಾ ಬಂದ್ರ, 12 ವಯಸ್ಸು, ಅದನ್ನು ನೋಡಿ ನೀವೇ ಕಲ್ತ್ಕೊಂಡ್ರಿ. You started growing up after 8 till 14 or 15 years. That basis of brain of Ichcha Jnana Kriya Shakti was imbibed in you because of force of habit, because of circumstances in that situation. ಆ ಸಿಚುಯೇಷನಲ್ಲಿ, ಆ ಒಂದು ಆವರಣದಲ್ಲಿ ನಿಮ್ಮನ್ನು ಬೆಳೆಸಿದ್ರು. ಅದರಲ್ಲಿ ಪ್ರೇಮ ವಿಶ್ವಾಸ ಎಲ್ಲ ನಿಮಗೆ ಬೆಳೆಸಿದ್ರು. ನೀವೆಲ್ಲ ರೋಡಲ್ಲಿ ಆಟ ಆಡಿದ್ರಿ,
ಬಂಧು ಬಾಂಧವ್ಯಗಳ ಜೊತೆ ಎಲ್ಲರೂ ಒಡನಾಟ ಮಾಡಿದ್ರಿ. ಯು ಆಲ್ ಪಾರ್ಟಿಸಿಪೇಟೆಡ್ ಇನ್ ಅದರ್ ಪೀಪಲ್ಸ್ ಫೆಸ್ಟಿವ್ ಆ್ಯಕ್ಟಿವಿಟೀಸ್. ಅವರು ನಿಮ್ಮ ಮನೆಗೆ ಬಂದರು. ಸೊ ದ ಹೋಲ್ ಲೈಫ್ ವಾಸ್ ವೆರಿ ರೋಸಿ. ದಟ್ ಈಸ್ ಹೌ ಎವ್ರಿಬಡೀಸ್ ಲೈಫ್ ಈಸ್ ಫಾರ್ಮ್ಡ್. ಆ ತಳಿನೇ ನಿಮ್ಮನ್ನು ಬೆಳೆಸಿರೋದು ಇಷ್ಟರ ಮಟ್ಟಿಗೆ. ಕಲ್ಚರ್, ಸಂಸ್ಕಾರ, ಅದರಲ್ಲಿ ಫಿಸಿಕಲ್ ಕಲ್ಚರ್, ದೆನ್ ರೀಜನಲ್ ಕಲ್ಚರ್, ದೆನ್ ಜಾತಿ ಕಲ್ಚರ್. ಜಾತಿ ಕಲ್ಚರ್ ಆದಮೇಲೆ ಭಾಷೆ ಗೀಷೆ ಎಲ್ಲ ಆಯಿತು. ನೀವು ಬರೀ ಏನೋ ಕೊರತೆ ಯಾಕೆ ಕೊಯ್ತಾ ಇದ್ದೀರಾ? ನೀವು ಯಾಕೆ ಕೊರ್ಕೋತಾ ಇದ್ದೀರಾ? ನೀವು ವೈ ಆರ್ ಯು ಸ್ಪಾಯ್ಲಿಂಗ್ ಯುವರ್ ಲೈಫ್ ಬಿಕಾಸ್ ಆಫ್ ಪಾಸ್ಟ್? ಈಗ ನಿಮ್ಮ ಅಪ್ಪ ಅಮ್ಮನೂ ಇಲ್ಲ, ಮೋಸ್ಟ್ ಆಫ್ ಯು. ವೈ ಆರ್ ಯು ರಿಪೆಂಟಿಂಗ್? ಆ ಕಾಲದಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿದ್ರು ನಿಮಗೆ. ಅದಕ್ಕಿಂತ ಏನು ಬೇಕು ನಿಮಗೆ? ಆ ಕಾಲದಲ್ಲಿ ಏನು ಮಾಡಬೇಕಾಗಿತ್ತೋ ಅದಕ್ಕಿಂತನೂ ಒಂದು ಪಟ್ಟು ಜಾಸ್ತಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ಟೆಲ್ಲಿಂಗ್ ಯು, ದೇ ಹ್ಯಾವ್ ಡನ್ ಮೆನಿ ಟೈಮ್ಸ್ ಮಚ್ ಮೋರ್ ದೆನ್ ವಾಟ್ ದೇ ಕುಡ್ ಹ್ಯಾವ್ ಡನ್ ಅಟ್ ದಟ್ ಟೈಮ್. ವಾಟ್ ಮೋರ್ ಡು ಯು ವಾಂಟ್ ಫ್ರಮ್ ದಟ್? ಹೇಳಿ. ಸುಮ್ಮನೆ ಯಾಕೆ ಕೊರಗಿ ಸಾಯ್ತಾ ಇದ್ದೀರಾ ನೀವು? ನಮ್ಮ ತಂದೆ ಮಾಡಲಿಲ್ಲ, ನನ್ನ ಕಾನ್ವೆಂಟಲ್ಲಿ ಓದಿಸ್ಲಿಲ್ಲ, ನನ್ನ ಆ ಸ್ಕೂಲಿಗೆ ಹಾಕಲಿಲ್ಲ, ಈ ಸ್ಕೂಲಿಗೆ ಹಾಕಲಿಲ್ಲ, ಆ ಸಂಸ್ಕಾರ ಇರಲಿಲ್ಲ, ಈ ಸಂಸ್ಕಾರ ಇರಲಿಲ್ಲ. ಯಾಕ್ರಿ ಕೊರಿತಾ ಇದ್ದೀರಾ ನೀವು? ಡೋಂಟ್ ಯು ಥಿಂಕ್ ಈ ಕೊರತೆಯಿಂದ ಏನಾಗುತ್ತೆ? ಯು ಆರ್ ಪೋಸ್ಟ್ಪೋನಿಂಗ್ ಯುವರ್ ಎನ್ಲೈಟನ್ಮೆಂಟ್. 21,600 ಸಲ ನೀವು ಕೊರಗಿ 21,600 ಸಲ ನಿಮ್ಮ ಬ್ರೆತ್ತು ಕುಂಭಕ್ಕದಲ್ಲಿ ಬಿಡಲಿಲ್ಲ ಅಂದಾದ್ಮೇಲೆ ನಾನೇ ಅರ್ಥ. 21,600 ಸಲ ನೀವು ಯಾರು ಶ್ವಾಸವನ್ನು ಎಳ್ಕೋತೀರಾ, ಶ್ವಾಸವನ್ನು ಬಿಡ್ತೀರಾ, ಮಧ್ಯ ಇನ್ನೆಲ್ಲಿ ಕುಂಭಕ ಈ ರೀತಿ ಕೊರತ? ಕುಂಭಕ ಡಸಂಟ್ ಹ್ಯಾಪನ್ ವೆನ್ ಯು ಆರ್ ಅನ್ನೆಸೆಸರಿಲಿ ವರಿಂಗ್ ಅಬೌಟ್ ಯುವರ್ ಪಾಸ್ಟ್. ಲೆಟ್ ಮೀ ರಿಪೀಟ್ ಇಟ್ ಅಗೇನ್. ಕುಂಭಕ, God realization will not happen to you when we are cribbing and crying internally, when you are worrying internally, because you have not enjoyed at that time, at your early stages or at your later stages. ಸೊ ಇಂಥವ್ರಿಗೆ ಏನ್ರಿ ನಾವು ಇಲ್ಲಿ ಕೂತ್ಕೊಂಡು ನಿಮಗೆ ಇಷ್ಟೊಂದು ಆತ್ಮಜ್ಞಾನ ಹೇಳೋದು? ಆತ್ಮಜ್ಞಾನ ಸಿಗತ್ತಾ ಸಿಗಲ್ವಾ ನೀವು ಡಿಸೈಡ್ ಮಾಡಿ. 4 ಪಾಯಿಂಟ್ ಹೇಳಿದ್ದೀನಿ ನಾನು. ಐ ಹ್ಯಾವ್ ಗಿವನ್ ಯು 4 ಪಾಯಿಂಟ್ಸ್. ಐ ಹ್ಯಾವ್ ಗಿವನ್ ಯು. ಯು ಸ್ಟಾರ್ಟ್ ರಿಯಲೈಸಿಂಗ್ ದ 4 ಪಾಯಿಂಟ್ಸ್. ದೆನ್ ವಿಲ್ ಸ್ಟಾರ್ಟ್. ಓಕೆ? ಗುಡ್. Very good. I think I have given enough in this morning's discourse. I have told you the 4 points. Moment highlight. ಅದು ಬರೋಕ್ಕೆ ಮುಂಚೆ ಸ್ವಲ್ಪ ನಾ ಹೇಳಿದ್ದು ಇಷ್ಟವರೆಗೂ ಸ್ವಲ್ಪ ಮೆಲ್ಲಕ್ಕೆ ಹಾಕ್ಕೊಳ್ಳಿ. Regurgitate what I have told you now. Before crying and cribbing about your past, before whining away, oh, my parents have not done this, my parents are not doing this. ಇದೆಲ್ಲ ಬಿಟ್ಟಾಕಿ. Their life is over, whether they are alive or not. Their life in concept with you is over. They have given their best to you. They have given their best to you. ಅದಕ್ಕಿಂತ ಮಾಡೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಆಗ್ತಾ ಇಲ್ಲ. ಆ ಸ್ಟೇಜ್ನಲ್ಲಿ ದೇ ಹ್ಯಾವ್ ಗಾನ್ ಔಟ್ ಆಫ್ ದ ವೇ ಟು ಗಿವ್ ಯು ಎಜುಕೇಷನ್ ಆ್ಯಂಡ್ ಕಲ್ಚರ್. ಎಜುಕೇಷನ್ ಆ್ಯಂಡ್ ಕಲ್ಚರ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಇಫ್ ಯು ಡಿಂಟ್ ಅಂಡರ್ಸ್ಟ್ಯಾಂಡ್, ವಾಟ್ ಕ್ಯಾನ್ ಐ ಡೂ? ಯು ಹ್ಯಾವ್ ಟು ಬ್ಲೇಮ್ ಯುವರ್ ಸೆಲ್ಫ್. ನಿಮ್ಮ ವಿಧಿ, ನಿಮಗೆ ಆ ಪ್ರಾಪ್ತಿ ಇರಲಿಲ್ಲ.
ಆ ಟೈಮಲ್ಲಿ ನೀವು ಎಂಜಾಯ್ ಮಾಡಬೇಕಾಗಿದ್ದು ನೀವು ಮಾಡಲಿಲ್ಲ. ನಿಮಗೆ ವಿದ್ಯಾಬುದ್ಧಿ ಇರಲಿಲ್ಲ, ಆಗ ನಿಮಗೆ ಗುರು ಇರಲಿಲ್ಲ. ಏನು ಬೇಡಪ್ಪ, ನೀವು ಹೈಸ್ಕೂಲಲ್ಲಿ ಮಿಡಲ್ ಸ್ಕೂಲ್ ನೀವು ಮೇಸ್ಟ್ರುಗಳು ಸರಿಯಾಗಿ ಫಾಲೋ ಮಾಡಿದ್ದಿದ್ರೆ, ಅವ್ರು ಹೇಳಿರೋ ಶಿಕ್ಷಣ ತರಬೇತಿಗಳೆಲ್ಲ ನೀವು ಫಾಲೋ ಸರಿಯಾಗಿ ಮಾಡಿದ್ದಿದ್ರೆ, ಇವತ್ತಿಗಾಗಲೇ ಯು ವುಡ್ ಹ್ಯಾವ್ ಬೀನ್ ಅವೇರ್ ಸೋ ಮಚ್ ಟು ಯು. ನೀವೇನು ಓದ್ಲಾಡ್ಕೊಂಡು ಕೂತಿದ್ರಿ, ನೀವು ಓದ್ಲಾಡ್ಕೊಂಡು ಕೂತಿದ್ರಿ, ಬರೀ ನಿಮ್ಮ ಅಪ್ಪ ಅಮ್ಮ ಕೊಡಲಿಲ್ಲ. ಬಿಕಾಸ್ ಯು ಸ್ಟಾರ್ಟೆಡ್ ಕಂಪೇರಿಂಗ್ ಅಟ್ ಸಚ್ ಅನ್ ಯಂಗ್ ಏಜ್ ಅಬೌಟ್ ಯುವರ್ ಫ್ರೆಂಡ್ಸ್. ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೀವು ಕಂಪೇರ್ ಮಾಡ್ತಾ ಶುರು ಮಾಡಿದ್ರಿ. ಯು ಹ್ಯಾಡ್ ಕಾಂಪ್ಲೆಕ್ಸಸ್ ರೈಟ್ ಫ್ರಮ್ ಅನ್ ಯಂಗ್ ಏಜ್. Most of you had complexes. And what complexes? Inferiority complex. ಇನ್ನೇನಿತ್ತು ನಿಮ್ಮ ಜೀವನದಲ್ಲಿ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಿಟ್ಟರೆ ಏನಿತ್ತು? ನೀವು ಬೇಕಾಗಿರೋ ಸ್ಫೂರ್ತಿ ಸಿಗಲಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಸಾಕಷ್ಟು ಸ್ಫೂರ್ತಿ ನಾನು ಕೊಟ್ಟಿದ್ದೀನಿ ಅಂತ ನಿಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೂ ಮಧ್ಯ ದೇರ್ ಇಸ್ ಎ ಗ್ರೇಟ್ ಡಿವೈಡ್. ಏನು ಡಿವೈಡ್ ಆಯಿತು ಅಂದಾಗ ಈ ಕಾಂಪ್ಲೆಕ್ಸಸ್ನ ನೀವು ಬೆಳೆಸ್ಕೊಂಡು ಹೋದ್ರಿ. ಯು ಆಲ್ ರಿಕ್ವೈರ್ಡ್ ಸಮ್ ಕೈಂಡ್ ಆಫ್ ಅ ಮೆಂಟಲ್ ಕೌನ್ಸಲಿಂಗ್ ಬೈ ಅ ಸೈಕ್ಯಾಟ್ರಿಸ್ಟ್, ಬೈ ಅ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಅಟ್ ದಟ್ ಏಜ್. ನಿಮಗೆ ಬೇಕಾಗಿರೋದು ಸೈಕ್ಯಾಟ್ರಿಸ್ಟ್, ಚೈಲ್ಡ್ ಸೈಕ್ಯಾಟ್ರಿಸ್ಟ್. ಆಗ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಇದ್ದಿದ್ದರೆ ನೀವು ಯು ಶುಡ್ ಹ್ಯಾವ್, ದೇ ವುಡ್ ಹ್ಯಾವ್ ಪೆಪ್ಡ್ ಯು ಅಪ್. They would have pepped you up. ನಿಮಗೆ ಇನ್ನೂ ಡ್ರೈವ್, ಡೈನಾಮಿಸಮ್ ಇನ್ನೂ ಚೆನ್ನಾಗಿ ತುಂಬಿರೋರು ನಿಮ್ಮನ್ನು. ಟುಡೇ ಯು ಹ್ಯಾವ್ ಕಮ್ ಅಟ್ ಅ ರಾಂಗ್ ಏಜ್. ಬೆಟರ್ ಲೇಟ್ ದೆನ್ ನೆವರ್ ಅಂತ ನಾನು ನಿಮ್ಮನ್ನು 30 ವರ್ಷದ ಕೆಳಗಡೆನೇ ನಿಮ್ಮನ್ನು ಟ್ಯಾಕಲ್ ಮಾಡಬೇಕಾಗಿತ್ತು ನಾನು. ವಾಟ್ ಟು ಡೂ? You never gave an opportunity to allow me to tackle 30 years back. ಆಗ ಗೊತ್ತಿತ್ತೋ ಇಲ್ವೋ ಅದು ಬೇರೆ ವಿಚಾರ. ಬಟ್ ಯು ನೆವರ್ ಗೆಟ್ ಕಾಟ್ ಇನ್ ದಟ್ ಕಾಸ್ಮಿಕ್ ಲಾ, ಇನ್ ದಟ್ ಕಾಸ್ಮಿಕ್ ಕಾನ್ಷಿಯಸ್ನೆಸ್. ಯು ನೆವರ್ ಗಾಟ್ ಕಾಟ್. ಇದಿದ್ರೆ ಬರ್ತಾ ಇದ್ರಿ ನೀವು. ವಾಟ್ ಟು ಡೂ? ಅಟ್ಲೀಸ್ಟ್ ಬೆಟರ್ ಲೇಟ್ ದೆನ್ ನೆವರ್. ಲೇಟ್ ಆದರೂ ಪರವಾಗಿಲ್ಲ. ಈವನ್ ನೌ ಐ ಆಮ್ ಟೆಲಿಂಗ್ ಯು, you should understand, 1 month, 40 days, I'll give you. You work towards your enlightenment in these 4 points. If you are still cribbing about what your parents have done to you, ಅದನ್ನು ಫಸ್ಟು ಮೈಂಡಿಂದ ತೆಕ್ಕೊಳ್ಳಿ. Your parents have given you the best. I am not worried about your relatives. That is again a complex. Your relatives have done this way, that way. Adella complex, which is preventing you for enlightenment. That's another major factor. ಯಾವ ನಿಮ್ಮ ಚಿಕ್ಕಪ್ಪ ಸರಿ ಇಲ್ಲ, ನಮ್ಮ ಚಿಕ್ಕಮ್ಮ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ಇದೆಲ್ಲ ಬಿಟ್ಟಾಕೋ ಜೀವನದಲ್ಲಿ. You want enlightenment? You want to become closer to God, or you want to become another God? Just leave that. If you think your wife is not all right, leave it. If you think your husband is not all right, leave that thought from your mind. Leave that thought from your mind. You are to yourself. And with you as yourself, you start understanding the vibrations of your family. You understand, this is what my family is. ಇದೇ ಅವರಲ್ಲಿರೋ ಸ್ಪಂದನ. ಇದರಲ್ಲಿ ಸಕಾರಾತ್ಮಕ ಇರ್ಬೋದು, ಇದರಲ್ಲಿ ನಕಾರಾತ್ಮಕ ಇರ್ಬೋದು. ಎಲಿಮಿನೇಟ್ ಆಲ್ ದಟ್ ನಕಾರಾತ್ಮಕ, ನೆಗೆಟಿವ್ ಸ್ಪಂದನ, and only look at all the positive spandana, all that generative spandana. Positive ಅಂದರೆ generative spandana, the generative vibrations in your family. Remove all the negative vibrations from your mind and your heart, because it is that mind in that heart which completely delays enlightenment towards you. Do that.
Then you will understand what life is all about. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.